ಇನ್ನು ಗಂಡ ಹೆಂಡತಿ ಬಡಿದಾಟ ಒಂದು ಬೀದಿಗೆ ಬಂದು ನಿಂತಿರ್ತಕ್ಕಂಥ ಒಂದು ಘಟನೆ ಇದು. ಮೇಘಶ್ರೀ ಅಂತ ಹೆಂಡತಿ, ಮಂಜುನಾಥ್ ಅಂತ ಗಂಡ, ಇವರಿಬ್ಬರ ನಡುವೆ ಗಲಾಟೆ. ಮೇಘಶ್ರೀಯ ಮೂರನೇ ಗಂಡ ಮಂಜುನಾಥ್ ಮೇಲೆ ಸಾಕಷ್ಟು ಗಂಭೀರ ಆರೋಪ ಮಾಡಿ ಹೆಂಡತಿ ದೂರು ಕೊಟ್ಟಿದ್ರು. ದೂರು ನೀಡಿದ 20 ದಿನಗಳ ಬಳಿಕ ಮಾಧ್ಯಮದ ಮುಂದೆ ಬಂದಿರೋ ಗಂಡ ಮಂಜುನಾಥ್ ಪತ್ನಿ ಮೇಘಶ್ರೀ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದು, ಪತ್ನಿ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಂಡನ ಆರೋಪಕ್ಕೆ ಪತ್ನಿ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಬಂಗಾರ ಹಣ ಪಡೆದಿದ್ದಾಳೆ ಅಂತ ಆರೋಪಿಸಿದ ಮಂಜುನಾಥ್ ವಿರುದ್ಧ ಸಾಕಷ್ಟು ದಾಖಲೆಗಳನ್ನೇ ಬಿಡುಗಡೆ ಮಾಡಿದ್ದಾರೆ ಪತ್ನಿ. ಮಂಜುನಾಥ್ಗೆ ಮದುವೆ ಮುನ್ನ ಒಡವೆ ಕೊಡಿಸಿರೋದಾಗಿ ಮೇಘಶ್ರೀ ದಾಖಲೆಯನ್ನು ರಿಲೀಸ್ ಮಾಡಿದ್ದಾರೆ. ಅಲ್ಲದೆ ಮದುವೆ ಫೋಟೋ, ಲಗ್ನ ಪತ್ರಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಹಿಂದೆ ಮದುವೆ ಆಗಿದ್ದ ಇಬ್ಬರಿಗೂ ಡೈವರ್ಸ್ ಕೊಟ್ಟಿರುವಂತಹ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಮಂಜುನಾಥ್ ಮಾಡಿರೋ ಆರೋಪಕ್ಕೆ ದಾಖಲೆಗಳನ್ನು ಕೊಡಲಿ ಅಂತ ಹೆಂಡತಿ ಮೇಘಶ್ರೀ ಈಗ ಸವಾಲು ಹಾಕಿದ್ದಾರೆ. 3 ತಿಂಗಳು ಸಂಸಾರ ಮಾಡ್ಬೇಕಾ ಸೂಪರ್ ಆಗಿತ್ತು. ನನ್ನ ಹತ್ರ ಪೀಕಬೇಕಾ ಚೆನ್ನಾಗಿ ಪೀಕೊಂಡೆ ದುಡ್ಡುಗಳೆಲ್ಲ ಎಲ್ಲೋಯ್ತವೆಲ್ಲ. ಬರೇ ಕುತ್ಕೇಲಿದ್ದವನು ಹಂಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಗೋಲ್ಡ್ ಹಾಕಿದ್ದು ಇರ್ಲಿ ಅವನಿಗೆ ತಗೊಂಡು ಬರೋ ಅಂತ. ಅದೇನು ಮಾಡೋಣ ದೇವ್ರಿಗೆ ಗೊತ್ತು. ಅವನು ಖುಷಿಯಾಗಿ ಮದುವೆ ಮಾಡ್ಕೊಂಡ, ಜಾಲಿಯಾಗಿ ಒಂದಿನ ಮುಂಚೆನೇ ಬಂದು ಮದುವೆ ಮಾಡ್ಕೊಂಡ. ಒಂದಿನ ಮುಂಚೆ ಬಂದಿದ್ದು ನಂಗೆ ರಿಸೆಪ್ಷನ್ ಥರ ಮಾಡ್ಕೊಡಿದ್ದು. ಪಾಪ ನಾವು ಅಮ್ಮ ರಿಸೆಪ್ಷನ್ ಥರದ್ದು ಮಾಡಿಕೊಟ್ರು, ಸೆಟಪ್ ಎಲ್ಲ ಮಾಡಿ ತರೋದು ಅಂತ. ಎಲ್ಲ ನಮ್ಮದೇ, ಯಾರೇನು ಕೊಟ್ಟಿಲ್ಲ ಇಲ್ಲಿ, ನಮ್ಮದೇ ಕಳ್ಕೊಂಡು ನಾನೇ ಬೀದಿಯಲ್ಲಿ ನಿಂತಿದ್ದೀನಿ. ಇಸ್ಕೊಂಡು ಅವ್ರು ಮಾತ್ರ ಸೂಪರಾಗಿ ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟು ಬಂದು ನಿಂತ್ಕೊಂತಾರೆ. ಕೊಟ್ಟವಳು ಬೀದಿಗೆ ಬಂದು ನಿಂತ್ಕೊಂಡಿದ್ದೀನಿ. ಹಿಂಗೆಲ್ಲ ಮಾತಾಡ್ಕೊಂಡು ಎಲ್ಲ ಆನ್ಸರ್ಗಳು ಕೊಡ್ಕೊಂಡು ಎಲ್ಲರ ಮುಂದೆನೂ ನಾನು ಕೆಟ್ಟವಳಾಗಿದ್ದೀನಿ. ಕಳ್ಕೊಂಡಿರೋಳು ಇಲ್ಲಿ, ಇಸ್ಕೊಂಡು ಮಜಾ ಮಾಡೋನು ಅಲ್ಲಿ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹುಡುಗರ ಜೊತೆ. ನನ್ನ ಮೂರನೇವರೆಗೆ ವಂಚನೆ ಮಾಡಿ ನನ್ನ ಹತ್ರ ಐಫೋನ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, 50 ಗ್ರಾಮ್ ಚಿನ್ನ, 25 ಲಕ್ಷ ಕ್ಯಾಶು ಇದೆಲ್ಲ ತೊಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡೋಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ. ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರುವಾಗ ಹೇಳ್ತಾರೆ, ಸ್ಟೇಷನಲ್ಲಿ ನಾವು ತನಿಖೆಯನ್ನು ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್, ಯಾಕೆಂದ್ರೆ ಅಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ಗೆ ಹೋಗಿದ ತಕ್ಷಣ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ, ಯಾಕೆಂದರೆ ಏನಾಗಿದೆ, ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಯಾಕೆಂದ್ರೆ ದಾಖಲೆಗಳು ಕೊಡಲಿ. ಆಕೆಗೆ ಏನೋ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂದಾಗ, ಈಗ ಇನ್ಸ್ಟಾಗ್ರಾಮಲ್ಲಿ ಒಂದು 3-4 ಜನ, ಯಾಕೆಂದ್ರೆ ಒಂದು 4-5 ಜನ ಅಂತ ಚಾಟ್ ಮಾಡ್ತಾ ಇದ್ಲು. ಹಾಗೂ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ. ದಾಖಲೆಗಳು ಆಕೆಗೆ ಎಜುಕೇಷನ್ನೇ ಮಾಡದೇ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ಯಾಕೆಂದ್ರೆ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು FIR ಅಂತೂ ಬುಕ್ ಮಾಡ್ತಾರೆ. FIR ಈಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ, ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ.